ಈ ರಸ್ತೆಲಿ ಅದೆಷ್ಟು ಸಲ ಶ್ರದ್ಧಾ ಮೇಡಮ್ ನಡ್ಕೊ ಹೋಯ್ರೋ, ನಾನು ಅವ್ರ ಹಿಂದಿಂದೆ ಹಾಗೆ ಹಿಂಬಾಲಿಸ್ಕೊ ಹೋಯ್ನೋ. ಪಾಪ ಈಗ ಅವರು ಯಾವ ಕಾಡಂಗೆ ಅಲಿತಿದ್ರು ಹಿಂಬಾಲಿಸೋಕೆ ನಾನಿಲ್ಲ ಅಷ್ಟೇ. ಬತ್ತೆ ಮೇಡಮ್, ನೀವೆಲ್ಲೇ ಇದ್ದರೂ ನಾನು ನಿಮ್ಮ ಹಿಂದಿಂದೆ ಬತ್ತೆ. ಈ ಹಳ್ಳಿ ರಸ್ತೆಯಲ್ಲಿ ಮತ್ತು ನೀವು ನಡೆಯಕ್ಕೆ ನಾನು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಪ್ರೀತಿಸಕ್ಕೆ. ಆಮೇಲೆ ಇದ್ದಿದ್ದೆ ಗೊತ್ತಲ್ಲ, ನಾನು ನೀವು ಮದುವೆ ಹಾಕೋದು, ಕೈ ಹಿಡ್ಕೊಂಡು ಓಡಾಡೋದು, ಈ ಹಳ್ಳಿ ಜನರಿಗೆಲ್ಲ ಹೊಟ್ಟೆ ಉರ್ಸ್ಕೊಳ್ಳೋದು ನಮ್ಮ ಜೋಡಿ ಕಂಡು. ಏನೋ ನೀನು ಇಲ್ಲಿ? ಇದು ಸಂಪಿಗೆ ಹಳ್ಳಿ, ನಾನು ಹುಟ್ಟಿದೂರು. ನಮ್ಮ ಮನೆ ಇಲ್ಲೇ ಇತ್ತು, ಅದಕ್ಕೆ ನಾ ಇಲ್ಲಿದ್ದೆ. ನೀ ಅಂತ ಇಲ್ಲಿ? ಕೋಡಂಗಿ ತಮಾಷೆ ಮಾಡ್ತೀಯನೋ? ಆದ್ರೂ ಸದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಪಾಟೇಲ್ರಿಗೆ ಹೆದರ್ಕೊಳ ಕಾಲ ಎಲ್ಲ ಮುಗಿದೋಯ್ತು. ಇನ್ನೇದ್ರು ಈ ಸಂಪಿಗೆ ಹಳ್ಳಿಲಿ ಜನ ಪಚ್ಚಿನ ಕಂಡೇ ಹೆದರ್ಕೊಳಕ್ಕೆ. ನೀವು ಹೊತ್ಕೊಂಡೋಗಿ ಕಂಬಕ್ಕೆ ಕಟ್ಟಕ್ಕೆ ಹೊಡೆದಿದ್ರಲ್ಲ, ಆ ಪಚ್ಚಿ ಯಾವತ್ತ ಸತ್ತೋದ? ಇವ ಪಚ್ಚಿ ಅಲ್ದನ? ಅದೇ ಥರ ಇದ್ದ. ದೆವ್ವಾಗಿ ಇವ ಮೆಟ್ಕೊಂತೀವಿ ಅವನಿಗೆ. ಎಂತ ಎಂತ ಪಚ್ಚಿ ಸತ್ತೋದ ಅಂತಂದ್ರೆ ಪಚ್ಚಿ ಒಳಗಡೆ ಇದ್ದ ಪುಕ್ಲ ಸತ್ತೋದ ಅಂತ ಹೇಳಿದ್ದು. ಆ ಸತ್ತೋದ್ ಪಚ್ಚಿನ ಮತ್ತೆ ಬಗ್ಸಕ್ ಗೊತ್ತು ನಮ್ಗೆ. ಜಾಗ ಖಾಲಿ ಮಾಡೋ. ಪಚ್ಚಿ ನಮ್ಮನ್ನ ಕೆಣಕ್ ಬೇಡ, ಹೇಳ್ತಿದ್ದೀವಿ. ಎಂತ ಮಾಡ್ತೀರಾ? ಓಯ್ ಉಗ್ರಪ್ಪಣ್ಣ ಸಿಕ್ಕ್ರ? ಅವರು ಈ ಹಳ್ಳಿ ಇಪ್ಪದೇ ಅನುಮಾನ ಮಾರೆ, ಪಕ್ಕದಲ್ಲಿ ಹಳ್ಳಿ ಹೋಗಿ ಹುಡುಕಿ. ಅವ್ರಿಗಲ್ಲಿ ತುಂಬ ನೆಂಟ್ರೆಸ್ಟ್ ಇದ್ರು. ಬರ್ತೇಕಾ? ಎಂತ ಉಗ್ರಪ್ಪ ನಾಪತ್ತ ಇದ್ನ? ಯಾರ ಹೇಳಿದ್ದು? ಇವತ್ತು ಉಗ್ರಪ್ಪ ಗಜೇಂದ್ರ ಪಟೇಲ್ ಜೊತೆ ಬಾಡೂಟ ಮಾಡ್ತಿದ್ದ. ಇವತ್ತು ಪಟೇಲ್ದು ಹುಡ್ದ ಬಾಲ. ಬಾರ ಹೋಗ. ಏನ ಗುರುವಾರ ಅಂತ ಹೇಳಿಬಿಟ್ಟಿದೆ ಅಷ್ಟೇ. ಎಂಥದೋ ಮುಚ್ಚಿಡ್ತಾ ಇದ್ರಿ ಇವರು. ಉಗ್ರಪ್ಪ ಎಲ್ಲಿ ನಾಪತ್ತೆ ಇದ್ದ, ಅಥವಾ ಇವರು ಉಗ್ರಪ್ಪ ಸೇರ್ಕೊಂಡು ಎಂಥದೋ ಮಸ್ತಾತ್ ಮಾಡಿ ಶ್ರದ್ಧಾ ಮೇಡಮ್ನ ಕಿಡ್ನಾಪ್ ಮಾಡಿದ್ವಾ ಅಂತ ಅಂದೇಳಿ. ನಾನು ಬಿಡ್ತನಾ? ಕಂಡು ಹಿಡಿತೆ. ಈ ಪಚ್ಚಿ ಬೆಟ್ಟ ತೋರಿಸಿದ್ರೆ ಹಸ್ತನೇ ನುಂಗ್ತ. ನೀವು ಹಸ್ತ ತೋರಿಸಿದ್ರಿ ಇಡೀ ನಿಮ್ಮನ್ನೇ ನುಂಗ್ತೆ. ನೋಡ್ತಾ ಇರಿ. ದೊಡ್ಡಪ್ಪ, ಏನಿದು ಕೂತಲಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಎದೊಳಿ, ಒಳಗೆ ಹೋಗಿ ಮಲ್ಕೊಳ್ಳಿ. ಎಲ್ಲಮ್ಮ ಬರುತ್ತೆ ನಿದ್ದೆ ಮಾಡೋಕ್ಕಂತ ಕಣ್ಣು ಮುಚ್ಚಿದ್ರೆ ತಲೆಯಲ್ಲಿ ಒಂದಾದ ಮೇಲೆ ಒಂದು ಯೋಚನೆಗಳು ಕೊರ್ದು ಎಚ್ಚರಿಸ್ತಾ ಇರುತ್ತೆ. ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಏನು ಯೋಚನೆ? ಏನು ಯೋಚನೆ ಮಾಡ್ತಿಲ್ಲ ಅಂತ ಕೇಳು. ಆ ಭುವನ್ ಬಗ್ಗೆನ, ರಾಜೇಂದ್ರನ್ ಬಗ್ಗೆನ, ಉಗ್ರಪ್ಪನ ಬಗ್ಗೆನ, ಆ ಸ್ಕೂಲ್ ಟೀಚರ್ ಬಗ್ಗೆನ, ಅಥವಾ ನನ್ನ ಬಾಂಬೆ ಬಾಸ್ ಬಗ್ಗೆನ? ಇಷ್ಟು ದಿನ ನೀವು ಉಗ್ರಪ್ಪ ಅಂಕಲ್ ಮೇಲೆ ಏನು ಹೇಳಿದ್ರು ನಾನು ನಂಬ್ತಾ ಇರಲಿಲ್ಲ. ಆದರೆ ಈಗ ಯಾಕೋ ನನಗೆ ಉಗ್ರಪ್ಪ ಅಂಕಲ್ ಮೇಲೆ ಡೌಟ್ ಶುರು ಆಗಿದೆ. ನಿನಗೆ ಅವನ ಮೇಲೆ ಅನುಮಾನ ಶುರು ಆಗಿದೆ, ಆದರೆ ನನಗೆ ಅವನ ಮೇಲೆ ಅನುಮಾನ ಹೋಗಿ ಕನಿಕರ ಶುರು ಆಗಿದೆ. ವಾಟ್ ಯು ಮೀನ್ ದೊಡ್ಡಪ್ಪ? ಈ ಭುವನ್ ಅವನನ್ನು ಮುಗಿಸ್ಬಿಟ್ಟಿದ್ದಾನಂತ ನನಗೆ ಅನುಮಾನ ಶುರುವಾಗಿದೆ. ಮೊದಲು ನಮ್ಮ ರಾಜೇಂದ್ರನ ಬಲಿ ತಗೊಂಡು ಈಗ ಉಗ್ರಪ್ಪನ ಬಲಿ ತಗೊಂಡ ಅಂತ. ಅವೆರಡನ್ನು ಮುಚ್ಚೋದಕ್ಕೆ ಈಗ ಟೀಚರ್ ಅಮ್ಮನ್ನ ಕಿಡ್ನಾಪ್ ಮಾಡೋ ನಾಟಕ ಶುರು ಮಾಡಿದ್ದಾನಂತ ಅನ್ಸುತ್ತೆ. ನೋ, ಇಲ್ಲ ದೊಡ್ಡಪ್ಪ, ಹಾಗೆ ಹೇಳ್ಬೇಡಿ. ಈ ಮನೇಲಿ ಇನ್ನೂ ಒಂದು ಸಾವು ನೋಡೋ ಶಕ್ತಿ ನನಗಿಲ್ಲ.
ಉಗ್ರಪ್ಪ ಅಂಕಲ್ ಸತ್ತಿರಲ್ಲ. ನಿನ್ನ ನಂಬಿಕೆನೇ ಸತ್ಯ ಆಗಲಿ ಸುಖಿ. ಅವನಿಗೆ ಏನೂ ಆಗೋದು ಬೇಡ. ಆದರೆ ಅವನು ಸತ್ತಿಲ್ಲ ಅಂದರೆ ಈ ಭುವನ್ ಅವನನ್ನು ಎಲ್ಲೋ ಬಚ್ಚಿಟ್ಟು ಟಾರ್ಚರ್ ಕೊಡ್ತಾ ಇದ್ದಾನಂತ ಅನ್ಸುತ್ತೆ. ಇದು ಬಿಟ್ಟು ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಐಡಿಯಾ ದೊಡ್ಡಪ್ಪ. ಹೇಳಮ್ಮ. ಭುವನ ಫಾಲೋ ಮಾಡೋಣ. ಅವ್ನ ಕಾಡಲ್ಲಿ ಎಲ್ಲೆಲ್ಲಿ ಹೋಗ್ತಾನೋ ಅವನಿಗೆ ಗೊತ್ತಾಗ್ದೇನೆ ಇರೋ ಹಾಗೆ ಹಿಂಬಾಲಿಸೋಣ. ಆಗ ಉಗ್ರಪ್ಪ ಅಂಕಲ್ ಎಲ್ಲಿದ್ದಾರೆ ಅಂತ ಪತ್ತೆ ಆಗೇ ಆಗುತ್ತೆ. ಇದು ಬೆಸ್ಟ್ ಐಡಿಯಾ. ವೆಹಿಕಲ್ ಬೇಡ, ನಾವು ಅವನ್ನ ಸೈಲೆಂಟ್ ಆಗಿ ಫಾಲೋ ಮಾಡೋಣ. ಆದರೆ ಆ ಭುವನ್ ಎಲ್ಲಿದ್ದಾನೆ ಅಂತ ಹುಡ್ಕೋದೆ ದೊಡ್ಡ ಕಷ್ಟ ಆಗಿದೆ. ಕಳೆದು ಹೋಗಿರೋರನ್ನ, ಕಿಡ್ನಾಪ್ ಆಗಿರೋರನ್ನ ಹುಡುಕೋದು ಕಷ್ಟ. ಆದರೆ ಹುಡುಕಾಟದಲ್ಲಿರೋರನ್ನ ಹುಡುಕೋದು ತುಂಬ ಸುಲಭ. ನಾನಿದ್ದೀನಮ್ಮ. ಊರ್ಮಿಳಾ ಊರ್ಮಿಳಾ ಅಪ್ಪಾಜಿ ಊರ್ಮಿಳಾ ಏನಕ್ಕೆ ಹೀಗೆ ಕೂತಿದ್ದೀರಾ? ತಲೆ ನೋವ್ತಾ ಇದೆಯಾ? ಊರ್ಮಿಳಾ ಇಲ್ಲಪ್ಪ, ಹಾಗೇನಿಲ್ಲ. ಸುಮ್ಮನೆ ಹೀಗೆ ಕೂತ್ಕೊಂಡೆ ಅಷ್ಟೆ. ನಿಮ್ಮ ದೇಹ ಸುಮ್ಮನೆ ಕೂತಿದ್ರು ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಿದೆ, ಒದ್ದಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ಏನಾಯ್ತು ಅಪ್ಪಾಜಿ? ನನ್ನ ಹತ್ರ ಹೇಳ್ಕೊಬೋದಲ್ವಾ? ಕೈಲೇನು ಮಾಡೋಕ್ಕಾಗದೇ ಇರುವಾಗ ಹೀಗೆ ಕೂತ್ಕೋಬೇಕಲ್ವೇನಮ್ಮ? ಕಳ್ಕೊಳ್ಳೋದಕ್ಕೆ ಹುಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದಕ್ಕೆ ಒಂಟಿಯಾಗಿ ಬದುಕೋದಕ್ಕೆ ಮನಸ್ಸು ತಯಾರಿ ಮಾಡ್ಕೊಳ್ತಾ ಇದೆ. ಇಷ್ಟು ವರ್ಷ ಒಂಟಿಯಾಗಿದ್ದು ಸಾಕು ಅಪ್ಪಾಜಿ. ಇನ್ನೀ ಒಂಟಿಯಾಗಿರೋ ಹಾಗಿಲ್ಲ. ಅಂದ್ರೆ ನಿಮ್ಮ ಚಿಂತೆ ಬಿಟ್ಬಿಡಿ ಅಪ್ಪಾಜಿ. ಇಷ್ಟು ವರ್ಷ ನೀವು ಅನುಭವಿಸಿದ ಸಂಕಟ ಸಾಕು. ಇನ್ಮೇಲೆ ಅದಕ್ಕೆಲ್ಲ ಮುಕ್ತಾಯ ಹಾಡಬೇಕು. ಏನ್ ಹೇಳ್ತಿದ್ಯಮ್ಮ ನೀನು? ಯಾವ ಚಿಂತೆ, ಏನ್ ಸಂಕಟ, ಯಾವುದ್ರ ಮುಕ್ತಾಯ? ನೀವು ಪಾಪ ಅಪ್ಪಾಜಿ. ಮನಸ್ಸಲ್ಲಿ ಜ್ವಾಲಾಮುಖಿನ ಇಟ್ಕೊಂಡಿದ್ರು ಹೊರಗಡೆ ತಿಳಿ ನೀರ್ ಥರ ಹರಿತಾ ಇರ್ತೀರ. ಈ ನಿಮ್ಮ ಗುಣನೇ ನಿಮ್ಮ ದೊಡ್ಡ ಆಸ್ತಿ. ನಿಮ್ಮ ಮಗ ಬರ್ತಾನೆ. ನಾನು ಅವನ್ನ ಹುಡ್ಕೊಂಬರ್ತೀನಿ. ನಿಮ್ಮ ಚಿಂತೆನ ಶಾಶ್ವತವಾಗಿ ದೂರ ಮಾಡ್ತೀನಿ ಅಪ್ಪಾಜಿ. ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಪ್ಪಾಜಿ. ನಿಮ್ಮ ಮಗನ ಹುಡ್ಕೋ ಜವಾಬ್ದಾರಿ, ಅವ್ರನ್ನ ಈ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ದಯವಿಟ್ಟು ಈ ಥರ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡೋದನ್ನ ಬಿಟ್ಬಿಡಿ ಅಪ್ಪಾಜಿ. ಇಲ್ಲಮ್ಮ, ಅದು ನನಗೆ ಚಿಂತೆ ಮಾಡ್ತಿರೋದು ಶ್ರದ್ಧಾ ಬಗ್ಗೆ. ಪಾಪ ಅವಳು ಎಲ್ಲಿದ್ದಾಳೋ, ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಅಂತೇಳಿ. ಅವಳು ಒಂದು ದಿನಕ್ಕೂ ಈ ಮನೆಯಿಂದ ಹೊರಗಡೆ ಇದ್ದವಳಲ್ಲ. ಈಗ ಅದು ಕಾಡಿನಲ್ಲಿ ಅವರಿಬ್ರು